ಬರ್ರಿ ಫ್ರೆಂಡ್ಸ್, ಇವತ್ತು ತುಪ್ಪದಲ್ಲಿ ಬೇಳೆನ ಕಡುಬು ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ, ಭಾಳ ಚಂದ ಆಗ್ತೈತಿ. ಸುಡು ಸುಡು ತಿನ್ನಕ್ಕೆ ಭಾಳ ಅಂದ್ರೆ ಮಸ್ತ್ ಅನಿಸ್ತೈತಿ. ಯೂಶ್ವಲಿ ಇದನ್ನು ತೊಗರಿ ಬೇಳೆಲೇ ಮಾಡ್ತಾರೆ. ನಾ ಇಲ್ಲಿ ತೊಗರಿ ಬೇಳೆ, ಹೆಸರು ಬೇಳೆ ಮತ್ತು ಚೆನ್ನಾಗಿ ಬೇಳೆ ಅಂದರೆ ತೂರ್ ದಾಲ್ ಯೂಸ್ ಮಾಡೀನಿ. ಹೆಲ್ತಿಗೆ ಭಾಳ ಚಲೋ ತೂರ್ ದಾಲು. ಸೊ ಹಾಗಾಗಿ 3 ಥರ ಬೇಳೆ ಯೂಸ್ ಮಾಡೀನಿ. ಮಸ್ತ್ ಆಗೈತಿ. ಇದು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾ ಇಲ್ಲಿ ಹಿಂಗೆ ಹಿಟ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಈಸಿ ಪ್ರೋಸೆಸ್ ಐತಿ, ಸ್ವಲ್ಪ ಲೆಂತಿ ಐತಿ, ಬಟ್ ಚಲೋ ಆಗ್ತೈತಿ ರೀ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ತಿನ್ನಕ್ಕೆ. ಮೊದಲಿಗೆ ನಾ ಇಲ್ಲಿ ಏನು ಮಾಡಕತ್ತೀನಪ್ಪ ಅಂದ್ರೆ, ಹಿಂಗೆ ಗೋಧಿ ಹಿಟ್ಟು ಏನೈತಲ್ಲ ಹಿಂಗೆ ಕಲಿಸಿಟ್ಕೋಬೇಕು ರೀ. ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀರಿ ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಬಿಡ್ರಿ. ತೆಗೆದಿಟ್ಕೊಂಡು ನಾವಿಲ್ಲಿ ಏನು ಮಾಡೋಣಪ್ಪ ಅಂದ್ರೆ, ಫಸ್ಟಿಗೆ ಏನು ಮಾಡೋದು, ಬ್ಯಾಳಿ ರೆಡಿ ಮಾಡ್ಕೋಬೇಕು. ಮೇನ್ ಬೇಳೆನ ಕಡಬಲ್ಲ, ಬ್ಯಾಳಿಗೆ ರೆಡಿ ಮಾಡ್ಕೋಬೇಕು. ನಾ ಇಲ್ಲಿ ಬ್ಯಾಳಿಗೆ ಏನೇನು ಹಾಕಾಕತ್ತೀನಿ ಅಂತ ತೋರಿಸ್ತೀನಿ ಅಂತ, ಯಾವ್ಯಾವ ಬ್ಯಾಳಿ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನಾ ಇಲ್ಲಿ ಹೆಸರು ಬ್ಯಾಳಿ 2 ಸ್ಪೂನ್ ಅಷ್ಟು ಹಾಕೊಳಕತ್ತೀನಿ. ನೋಡ್ಕೊರಿ, ಒಂದೇ ಸಮನೆ ಹಾಕೊಳ್ಳಿ. ಎಲ್ಲ 3 ಬ್ಯಾಳಿ ಒಂದೇ ಈಕ್ವಲ್ ಹಾಕೋಬೇಕ್ರಿ. ಸೊ ಹಾಗಾಗಿ ಇಲ್ಲಿ 2 ಸ್ಪೂನ್ ಅದು ಹಾಕೊಂಡೆ. ಈಗ 2 ಸ್ಪೂನ್ ಅಷ್ಟು ಏನೈತಲ್ಲ ಮಸೂರ್ ದಾಲ್ ಅಂದ್ರೆ ಚೆನ್ನಾಗಿ ಬ್ಯಾಳಿ 2 ಸ್ಪೂನ್ ಅಷ್ಟು ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಲಾಸ್ಟಿಗೆ ನಮ್ಮದು ಮೇಯ್ನ್ ಸಾಂಬಾರು ಬೇಳೆ ಅಂತೀವಲ್ಲ, ಚೆನ್ನಾಗಿ ಬೇಳೆಗೆ ನೋಡಿರಿ 2 ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ. ನೆಕ್ಸ್ಟ್ ತೊಗರಿಬೇಳೆ ಇಲ್ಲಿ 2 ಸ್ಪೂನ್ ಅಷ್ಟು ಹಾಕೊಳಕತ್ತೀನಿ. ನಿಮ್ಗೆ ಭಾಳ ಬೇಕಿತ್ತು, ಆಮೇಲೆ ಗ್ರೇವಿ ಭಾಳ ಬೇಕು, ಆಮೇಲೆ ರಸ ಆಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಬ್ಯಾಳೆ ಭಾಳ ಹಾಕೋಬೇಕಾಗ್ತೈತೆ ರೀ. ನಾನು ಇಲ್ಲಿ 3 ಬ್ಯಾಳಿನೂ 2 ಸ್ಪೂನ್ ತೊಗೊಂಡಿನಿ. ಈಗ ಏನು ಮಾಡೋಣ, ಚೆಂದಂಗೆ ಏನೈತಿಲ್ಲ ಅದನ್ನು ತೊಳ್ಕೊಂಬರೋಣಂತೆ ನೀಟಾಗಿ ಸ್ವಚ್ಛ ಮಾಡಿ. ಬ್ಯಾಳೆ ಎಲ್ಲ ಕಸ ಅದು ಇರ್ತೈತಿ ಮತ್ತು ಧೂಳದು ಇರ್ತೈತಿ, ಎಲ್ಲ ನೀಟಾಗಿ ತೊಳ್ಕೊಂಡು ಈಗ ಏನೈತಿ ಇದಕ್ಕೆ ಎಷ್ಟು ನೀರು ಬೇಕಾಗ್ತೈತೆ ನೋಡಿಕೊಂಡು, ನಾನು ಇಲ್ಲಿ ಮೆಜರ್ಮೆಂಟ್ ಏನು ಇಟ್ಕೊಳಂಗಿಲ್ಲ ರೀ, ಕೈ ಅಳತಿಲ್ಲ ನೀರು ಹಾಕೋತೀನಿ. ಬ್ಯಾಳೆ ಕುದಿಯೋಷ್ಟು ಎಷ್ಟು ಬೇಕಷ್ಟು ಆಗ್ತೈತಿ ಅಷ್ಟು ನೀವು ಇದಕ್ಕೆ ನೀರು ಸೇರಿಸ್ಕೋಬೇಕ್ರಿ. ನೀರು ಸೇರಿಸ್ಕೊಂಡು ನೋಡಿರಿ, ಅಂದರೆ ನಾನು ಯಾವಾಗಲೂ ತೋರಿಸ್ತೀನಲ್ಲ, 1 ಇಂಚಷ್ಟು ನೀರು ಹಾಕೋಬೇಕಾಗ್ತೈತಿ ಬ್ಯಾಳೆ ಮೇಲೆ. ಹಾಕ್ಕೊಂಡು ಇಲ್ಲಿ 1/4 ಚಮಚದಟ್ಟು ಏನೈತಲ್ಲ ನಾ ಇಲ್ಲಿ ಅರ್ಶಿಣ ಪುಡಿ ಹಾಕೊಳಕತ್ತೀನಿ ರೀ. ಅರ್ಶಿನ ಹಾಕೋರಿ. ಅರ್ಶಿನ ಅಂದರೆ ಚಂದ ಇದಾಗ್ತೈತಿ. ಮತ್ತು ಜೀರಿಗೆ ಹಾಕೊಳಕತ್ತೀನಿ. ನಾನು ಇಲ್ಲಿ 1/2 ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ರೀ. ನೋಡಿರಿ, ನಿಮ್ಗೆ ಎಷ್ಟು ಬೇಕಾಗ್ತೈತೆ ನೋಡ್ಕೊಂಡು ನೀವು ಜೀರಿಗೆನೂ ಹಾಕೋಬೋದು. ಮತ್ತು ಇಲ್ಲಿ ಕರಿಬೇವು ಸೊಪ್ಪು ಹಾಕೊಳ್ಳೋಣಂತ. ನೆಕ್ಸ್ಟ್ ಕರಿಬೇವು 1 ಕಡ್ಡಿ ಅಷ್ಟು ಕರಿಬೇವು ಸೊಪ್ಪು ತೊಗೊಂಡಿನಿ ರೀ. ಮತ್ತು ಹಸಿಮೆಣ್ಸಿನ್ಕಾಯಿ 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಮತ್ತು ಇಲ್ಲಿ ಅಲ್ಲ ಅಂದ್ರೆ ಶುಂಠಿ ಏನೈತಲ್ಲ ಅದು ಬೆಳ್ಳುಳ್ಳಿ ಅಷ್ಟು 4-5 ಹೆಸಳು ಹಾಕ್ಕೊಂಡಿನಿ. ಹಾಕ್ಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪು ಅಷ್ಟು ಒಂದು ಸ್ವಲ್ಪ ಹಾಕೋರಿ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಈಗೇನು ಮಾಡಿರಿ, ಲಾಸ್ಟಿಗೆ ಈಗೇನೈತಿ ಟೊಮೆಟೊ ಹಾಕೊಳ್ಳೋಣಂತ. ಟೊಮ್ಯಾಟೋನ ಇಲ್ಲಿ ಒಗ್ಗರಣೆಗೂ ತೆಗೆದಿಟ್ಕೊಂಡಿನಿ. ಸೊ ಹಾಗಾಗಿ 2 ಟೊಮೆಟೊ ದೊಡ್ಡ ಸೈಜ್ ತೊಗೊಂಡಿದ್ದೆ. ಅದ್ರಾಗ ಒಂದು ಸ್ವಲ್ಪ ಏನೈತಲ್ಲ ನಾ ಇಲ್ಲಿ ಬ್ಯಾಳಿ ಒಳಗೆ ಹಾಕಾಕತ್ತೀನಿ. ಅಂದ್ರೆ ಚೆಂದಂಗೆ ಬ್ಲೆಂಡ್ ಆಗ್ತೈತಿ ಬ್ಯಾಳಿ ಒಳಗೆ, ಅಂದ್ರೆ ಸ್ಮ್ಯಾಶ್ ಆಗಿ ಬರ್ತೈತಿ, ಚಲೋ ಅನಿಸ್ತೈತಿ, ಥಿಕ್ನೆಸ್ ಬರ್ತೈತೆ ಅಂತ ಹೇಳಿ. ಈಗ ಏನೈತಲ್ಲ ಇದನ್ನೇನೈತಿ ನಾವು ಕುಕ್ಕರ್ಗಿಟ್ಟು 3 ವಿಷಲು ಓಡಿಸ್ಕೊಂಬರ. ಸಾಂಬಾರ್ಗೆ ಹೆಂಗೆ ಕುದಿಸ್ಕೊತೀವಲ್ಲ ರೀ, ಸೇಮ್ ಹಂಗೆ ಏನೈತಲ್ಲ ಇದನ್ನು ಕುದಿಸ್ಕೊಂಬರೋಣಂತ. ಇಷ್ಟಾದ ಕೂಡಲೇ ಲಾಸ್ಟಿಗೆ ಮೇಯ್ನ್ ಕುಕ್ಕರ್ಗೆ ಇಡೋಕೆ ಮೊದಲೇ ನೀವು ಅಲ್ಲಿ ತುಪ್ಪ ಹಾಕಾಕತ್ತೀನಿ. 2 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಎಷ್ಟು ಚೆಂದ ಹಾಕ್ತೀರಿ ಹೆಚ್ಚು ಹಾಕ್ತೀರಿ ಅಷ್ಟು ಬೇಳೆಹಣ್ಣು ಕಡುಬು ಭಾಳ ಚೆಂದ ಆಗ್ತೈತೆ ರೀ. ಸೊ ಹಾಗಾಗಿ ನಾನು 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತೋರ್ಸಕತ್ತೀನಿ ನೋಡಿರಿ. 2 ಸ್ಪೂನಷ್ಟು ಮನೆ ತುಪ್ಪ ಐತಿ, ಗಮ್ ಅಂತಿರ್ತೈತಿ. ಭಾಳ ಬ್ಯಾಳೆ ಕುದಿಯೋ ಮುಂದಾಗ ಸ್ಮೆಲ್ಲ ಭಾಳ ಮಸ್ತ್ ಇರ್ತೈತಿ, ಆ ಪರಿ ಸ್ಮೆಲ್ ಬರ್ತಿರ್ತೈತಿ. ಅಷ್ಟು ಚೆಂದ ಆಗ್ತೈತೆ ರೀ ಇದು. ಈಗ ಏನೈತಿ ಇದನ್ನು 2 ವಿಸಿಲ್ 2ರಿಂದ 3 ವಿಸಿಲ್ ನಾರ್ಮಲ್ ಹೆಂಗೆ ನೀವು ಸಾಂಬಾರಿಗೆ ಇಷ್ಟು ಕುದಿಸ್ತಿರಲ್ಲ ಹಂಗೆ 3 ವಿಸಿಲ್ ಹೊಡ್ಸ್ಕೊಂಬರ್ತೀನಿ ರೀ ಸದ್ಯ. ಅದು ವಿಸಿಲ್ ಆಗೋ ತನಕ ಈಗ ಏನು ಮಾಡೋದು, ನಾವಿಲ್ಲಿ ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣಂತ. ಏನು ಕಲಸಿಟ್ಕೊಂಡಿದ್ನಲ್ಲ, ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ರೀ, ಸ್ವಲ್ಪ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರ ಹಂಗೆ ಕಲಸಿಟ್ಕೊಳ್ಳೋದು. ನಾನು ಇಲ್ಲಿ ಒಂದಷ್ಟು ಉಳ್ಳಿ ಅಷ್ಟು ತೊಗೊಂಡಿನಿ. ಈಗ ಏನು ಮಾಡ್ಬೇಕಂತಂದ್ರೆ ಇದನ್ನು ಲಟ್ಟಿಸ್ಕೋಬೇಕ್ರಿ. ಹೆಂಗೆ ಲಟ್ಟಿಸ್ಕೋಬೇಕಪ್ಪ ಅಂತಂದ್ರೆ, ನೀವು ಚಪಾತಿ ಅಷ್ಟು ತೆಳ್ಳಗೆ ಆಗಬಾರ್ದು ರೀ. ಇವು ಅಂದ್ರೆ ತಾಳಿಪಟ್ಟಿ ಅಷ್ಟು ತಿಕ್ನೆಸ್ ಬಂದರೆ ಸಾಕು, ಭಾಳ ತೆಳ್ಳಗೂ ಆಗಬಾರ್ದು, ತೀರಾ ದಪ್ಪನೂ ಆಗಬಾರ್ದು. ತೀರಾ ದಪ್ಪ ಆದರೂ ಒಳಗೆ ಲಘು ಬೇಯಂಗಿಲ್ಲ, ತೀರಾ ತೆಳ್ಳಗಾದ್ರೆ ಹರಿದು ಬರ್ತಾವೆ. ಸೊ ಹಾಗಾಗಿ ನೋಡಿಕೊಂಡು ನೀವು ತಾಳಿಪಟ್ಟಿ ಸೈಜ್ ಬರ್ತಾವಲ್ಲ ಅಷ್ಟೇನೈತಲ್ಲ ಅಷ್ಟು ನೀವು ಏನು ಮಾಡ್ಬೇಕು, ಇದನ್ನು ದಿಪ್ಪಾಗ ನೀವು ಲಟ್ಟಿಸ್ಕೊಂಡು ನಾನು ಇಲ್ಲಿ ಕಟರ್ಲೆ ಕಟ್ ಮಾಡ್ಕೊಳಕತ್ತೀನಿ. ನಿಮ್ಮ ಕಡೆ ಕಟರ್ ಅದು ಇಲ್ಲ ಅಂತಂದ್ರೆ ನೀವು ಚಾಕುಲೇ ಸತ ನೀವು ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕಾಗ್ತದೆ ನೋಡಿರಿ, ಆ ಶೇಪ್ ನೀವೇನು ಮಾಡಬೇಕು, ನೀವು ಇಲ್ಲಿ ಕಟ್ ಮಾಡ್ಕೋರಿ ಅಂತ. ಒಬ್ಬೊಬ್ರು ಒಂದೊಂದು ಶೇಪ್ ಕಟ್ ಮಾಡ್ಕೋತಾರೆ. ನಾನು ಇಲ್ಲಿ ಸ್ಕ್ವೇರಾಗಿ ಸಣ್ಣ ಕಟ್ ಮಾಡ್ಕೊಳಕತ್ತೀನಿ. ನೋಡ್ಕೊರಿ ಎಷ್ಟು ದಪ್ಪ ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೋಡ್ಕೊಂಡು, ದೊಡ್ಡ ಬೇಕು ಅಷ್ಟು ಕಟ್ ಮಾಡೋರು. ಈ ಪರಿ ಏನಿಲ್ಲ ಹಿಂಗೆ ಕಟ್ ಆಗ್ಬೇಕು ರೀ ಇವು. ಹಿಂಗೆ ಕಟ್ ಮಾಡ್ಕೊಂಡು ಕೂಡಲೇ ಎಲ್ಲ ತೊಗೊಂಡು ಅಷ್ಟು ತೆಗೆದು ನಾವು ಒಂದು ತಾಟಿಗೆ ಹಾಕೊಂಡು ಸಪ್ರೇಟಾಗಿ ನೋಡಿರಿ ನಾನು ಹಿಂಗೆ ಇಟ್ಕೊಂಬಂದಿನಿ. ಈಗ ಇದು ಕಡಬಿಗೆ ಇದು ಹಿಟ್ಟು ರೆಡಿ ಐತೆ ರೀ ಸದ್ಯ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಬ್ಯಾಳಿಗೆ ರೆಡಿ ಮಾಡ್ಕೊಳ್ಳಿ. ಬ್ಯಾಳಿ ಕುದ್ದೈತನ್ನು ನೋಡಿ ಬರೋಣಂತ ಮೊದಲು. ಇದಾಗೈತಿ. ಈಗ ನೆಕ್ಸ್ಟ್ ಬ್ಯಾಳಿಗೆ ಹೋಗೋನು ನೋಡಿರಿ. ಬ್ಯಾಳಿ 3 ವಿಸಿಲ್ ಹೊಡಿಸ್ಕೊಂಬಂದಿನಿ ರೀ ನಾನು. ಇದು ಬ್ಯಾಳೆ ಕೂತೈತೆ ರೀ ಸದ್ಯ. ಇದೇನೈತಲ್ಲ ಒಂದು ಸ್ಮ್ಯಾಶರ್ ತೊಗೊಂಡು, ಇಲ್ಲ ಅಂದರೆ ನೀವು ಮಜ್ಜಿಗೆ ಕಟ್ಟಿದ್ದು ಕಡ್ಗೊಳ್ಳೆ ತೊಗೊಂಡು ಏನೈತಲ್ಲ ಚೆಂದಂಗೆ ಇದನ್ನು ಕಟ್ಕೊಂಡು
ನೀರದು ಸೇರ್ಸಕ್ಕೆ ಹೋಗ್ಬೇಡ್ರಿ, ಹಂಗೆ ಕಟ್ಕೋರಿ. ನೋಡಿರಿ ಈ ಪರಿ ಹಿಂಗೆ ಕಟ್ಕೋರಿ, ಹಿಂಗೆ ತೆಳ್ಳಗಾಗ್ತೈತಿ, ಮಾಡಿಟ್ಕೋರಿ. ಈಗ ಏನೈತಿ ನೆಕ್ಸ್ಟ್ ಮೇನ್ ಒಗ್ಗರಣೆ ತೊಗೊಂಬರೋಣಂತ. ಒಗ್ಗರಣೆಗೆ ನಾ ಇಲ್ಲಿ ತುಪ್ಪ ತೊಗೊಂಡಿನಿ, ಸಾಸಿವೆ, ಜೀರಿಗೆ, ಖಾರ, ಅರಿಶಿಣ ಪುಡಿ ಮತ್ತು ಬ್ಯಾಳಿ ತೊಗೊಂಡಿನಿ, ಟೊಮ್ಯಾಟೊ, ಎಣ್ಣೆ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ತೊಗೊಂಡಿನಿ ರೀ. ಈಗೇನು ಒಗ್ಗರಣೆಗೆ ರೆಡಿ ಮಾಡ್ಕೊಂಬರೋಣಂತ. ಈಗ ಫಸ್ಟ್ ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿನಿ. ಇಲ್ಲೊಂದು 2 ಚಮಚದಟ್ಟು ಏನೈತಲ್ಲ ತುಪ್ಪ ಹಾಕೊಳಕತ್ತೀನಿ ರೀ. ನೋಡಿರಿ ತುಪ್ಪ ಎಷ್ಟು ಹಾಕ್ತಿರಲ್ಲ ಅಷ್ಟು ಭಾಳ ಚಂದ, ಬ್ಯಾಳಿ ಒಳಗೆ ತುಪ್ಪ ಸೇರಿದ್ರೆ ಭಾಳ ಮಸ್ತ್ ಆಗ್ತೈತಿ. ಈ ಒಂದು 2 ಸ್ಪೂನ್ 2ರಿಂದ 3 ಸ್ಪೂನಷ್ಟು ನಾ ಇಲ್ಲಿ ತುಪ್ಪ ಸೇರಿಸ್ಕೊಳಕತ್ತೀನಿ ರೀ. ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ತುಪ್ಪ ಕರಗಲಿ. ತುಪ್ಪ ಕರೆದ ಕೂಡಲೇ ಒಂದು ಸ್ವಲ್ಪ ತುಪ್ಪ ಬಿಸಿ ಆದ ಕೂಡಲೇ ಏನೈತಲ್ಲ ಇಲ್ಲಿ ಸಾಸಿವೆ ಹಾಕೊಳಕತ್ತೀನಿ. 1 ಚಮಚದಷ್ಟು ಸಾಸಿವೆ ಹಾಕೊಂಡಿನಿ. ನೆಕ್ಸ್ಟ್ ಏನೈತಪ್ಪ ಅಂದ್ರೆ 1 ಚಮಚದಷ್ಟು ನಾವಿಲ್ಲಿ ಒಂದು ಅರ್ಧ ಚಮಚದಷ್ಟು ಏನು ಮಾಡೋಣಪ್ಪ ಅಂದ್ರೆ ಜೀರಿಗೆ ಹಾಕೊಳ್ಳೋಣಂತ. ಜೀರಿಗೆ ಸಾಸಿವೆ ಒಗ್ಗರಣೆಗೆ ಬೇಕಾಗಬೇಕು. ಸಾಸಿವೆ ಜೀರಿಗೆ ಎರಡೂ ಒಂದು ಸ್ವಲ್ಪ ಚಟಪಟ ಅಂದ್ಲಿ, ಒಂದು ಸ್ವಲ್ಪ ಅದು ಸಾಸಿವೆ ಅದು ಸಿಡಿದ್ರೆ ಭಾಳ ಚಂದ, ತುಪ್ಪದಾಗ ಮಸ್ತ್ ಸ್ಮೆಲ್ ಬರ್ತದದು. ಈಗೇನೈತಿ ನಾನೀಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಹಿಂಗೆ ತುಪ್ಪದೊಳಗೆ ಹಿಂಗೆ ಬಿದ್ದರೆ ಭಾಳ ಮಸ್ತ್ ಇದು ಕೊಡ್ತೈತೆ, ಅದು ಫ್ಲೇವರ್ ಕೊಡ್ತೈತಿ. ಸೊ ಹಾಗಾಗಿ ನಾ ಇಲ್ಲಿ ಒಂದು 1/4 ಚಮಚದಷ್ಟು ಹಿಂಗೆ ಹಾಕ್ಕೊಂಡಿನಿ. ಎಲ್ಲ ಕೂಡಿ ಚಟಪಟ ಅಂದ ಕೂಡಲೇ ಈಗ ಏನೈತಿಲ್ಲ ಉಳ್ಳಾಗಡ್ಡಿ ಏನೈತಿ ನಾ ಇಲ್ಲಿ ನೋಡ್ರಿ ತೋರ್ಸಕತ್ತೀನಿ ನಿಮ್ಗೆ. ಉಳ್ಳಾಗಡ್ಡಿ ಒಂದು 2 ಉಳ್ಳಾಗಡ್ಡಿ ಅಟ್ಟು ತೊಗೊಂಡಿನಿ, ಸಣ್ಣಗೆ ಹೆಚ್ಕೊಂಡಿನಿ. ನೀವು ಈ ಪರಿನೇ ಹಿಂಗೆ ಹೆಚ್ಕೊರಿ. ಹೆಚ್ಕೊಂಡು ಮೇಲೆ ಒಂದು ಸ್ವಲ್ಪ ಈಗ ಒಂದು 1/4 ಚಮಚದಟ್ಟು ಏನೈತಿಲ್ಲ ಅರಿಶಿನ ಹಾಕ್ಕೊಳಕತ್ತೀನಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬಾಡ್ದಂಗೆ ಆಗಬೇಕಿದೆ ಏನದು ಉಳ್ಳಾಗಡ್ಡಿ. ಅಲ್ಲಿ ತನಕ ಏನು ಮಾಡಿರಿ ಚೆಂದಂಗೆ ನೀಟಾಗಿ ಇದನ್ನು ಕೈ ಆಡಿಸ್ಕೊಂಡು ಇದು ಸ್ವಲ್ಪ ನೀಟಾಗಿ ಬಾಯ್ಲ್ ಬಾಡ್ದಂಗೆ ಆದ ಕೂಡಲೇ ಈಗ ಏನೈತಿ ಟೊಮ್ಯಾಟೊನ ನೀನು ಅರ್ಧ ಇಟ್ಕೊಂಡಿದ್ನೆಲ್ಲ ಆಗಳಿ ಬ್ಯಾಳಿ ಒಳಗೆ ಹಾಕಿ ಇನ್ನು ಅರ್ಧ ಟೊಮ್ಯಾಟೊ ಏನೈತಿ ಇದಕ್ಕೆ ಸೇರಿಸ್ಕೊಂಡು ಟೊಮ್ಯಾಟೊ ಸಾಫ್ಟ್ ಆಗುತ್ತಾನೆ ಏನೈತಿ ಹಿಂಗೆ ಕೈ ಆಡಿಸ್ಕೊತಾ ಇರ್ರಿ. ಇದಕ್ಕೆ ನಾ ಈಗ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕೋತೀನಂತ. ಉಪ್ಪು ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಾಗ್ತೈತೆ ನೋಡಿಕೊಂಡು ನೀವು ಅಷ್ಟು ಇದಕ್ಕೆ ಉಪ್ಪು ಸೇರಿಸ್ಕೋಬೋದು. ನಾಳೆ ಬೆಳೆನ ಕಡಬಿ ಒಳಗೂ ಹಿಟ್ಟಿನಾಗೂ ಉಪ್ಪು ಸೇರಿಸೀನಿ, ಮತ್ತು ಇಲ್ಲೂ ಒಗ್ಗರಣೆಗೂ ಉಪ್ಪು ಹಾಕೊಳಕತ್ತೀನಿ. ಹಂಗಾಗಿ ನೋಡ್ಕೊಂಡು ಹಾಕೋರಿ. ಮತ್ತು ಈಗ ಇದು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಅಂದರೆ ಟೊಮ್ಯಾಟೊ ಬೇಗ ಏನಾಗ್ತಿತ್ತಲ್ಲ ಮೆತ್ತಗಾಗ್ತೈತಿ. ಸೊ ಹಾಗಾಗಿ ಒಂದು 2 ನಿಮಿಷ ಏನೈತಲ್ಲ ಹಿಂಗೆ ಮುಚ್ಚಿಡ್ರಿ. ಈಗ ತೆಗೆದು ನೋಡೋಣಂತ. ನೋಡಿರಿ ಟೊಮ್ಯಾಟೊ ಅದು ಸ್ವಲ್ಪ ಮೆತ್ತಗಾಗೈತಿ. ಈಗ ಇದು ಇಷ್ಟೇನೈತಲ್ಲ ಹಿಂಗೆ ಬರ್ಬೇಕ್ರಿ. ಒಂದು 2 ನಿಮಿಷ ಮತ್ತೇನೈತಿ ನೀಟಾಗಿ ಆ ಟೊಮ್ಯಾಟೊ ಸ್ಮ್ಯಾಶ್ ಆಗುತ್ತಾನ ಹಿಂಗೆ ಕೈಲೇ ಇದು ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಡ್ರಿ. ಆ ಬ್ಯಾಳ್ಯಾಗ ಏನು ಹಾಕಿವಲ್ಲ ಅದಂತೂ ತೀರಾ ಸಾಫ್ಟ್ ಆಗೈತಿ. ಈಗ ಖಾರ ಹಾಕೊಳಕತ್ತೀನಿ. ಇದಕ್ಕೆ ನಾ ಇಲ್ಲಿ ಬ್ಯಾಡಗಿ ಖಾರದ ಪುಡಿ ಹಾಕೊಳಕತ್ತೀನಿ. ಗುಂಟೂರು ಭಾಳ ಖಾರ ಆಗ್ತೈತಿ, ಬ್ಯಾಡಗಿ ಖಾರ ಹಾಕೊಳಕತ್ತೀನಿ. ಯಾಕಂದ್ರೆ ನಾ ಬ್ಯಾಳಿ ಒಳಗೂ ಹಸಿಮೆಣ್ಸಿನ್ಕಾಯಿ ಹಾಕಿನಿ. ಸೊ ಹಾಗಾಗಿ ನಾ ಇಲ್ಲಿ ಬ್ಯಾಡಗಿ ಖಾರ 1 ಸ್ಪೂನ್ ಹಾಕೊಳಕತ್ತೀನಿ. ಕಲರ್ ಮಸ್ತ್ ಬರ್ತೈತಿ. ಮತ್ತೀಗ ಬ್ಯಾಳಿ ಏನು ಕಟ್ಟದು ಇಟ್ಕೊಂಡಿದ್ವಲ್ಲ ನಾವು, ಆ ಬ್ಯಾಳಿ ಏನೈತಲ್ಲ ಈಗ ಟೊಮ್ಯಾಟೊ ಉಳ್ಳಾಗಡ್ಡಿ ಇದೆಲ್ಲ ಏನು ಚೆನ್ನಾಗಿ ಮೆತ್ತಗೆ ಆದ ಕೂಡಲೇ ಸಾಫ್ಟ್ ಆದ ಕೂಡಲೇ ಏನೈತಿ ಈ ಬ್ಯಾಳಿ ಸೇರಿಸ್ಕೋಬೇಕ್ರಿ. ಈ ಬ್ಯಾಳಿ ಸೇರಿಸ್ಕೊಂಡ್ಮೇಲೆ ಮಿನಿಮಮ್ ಇದೇನೆಂದ್ರು 5ರಿಂದ 8 ನಿಮಿಷ ತನಕ ಬ್ಯಾಳಿ ಆ ತುಪ್ಪ ಉಳ್ಳಾಗಡ್ಡಿ ಆ ಟೊಮ್ಯಾಟೊ ಒಳಗೆಲ್ಲ ನೀಟಾಗಿ ಬೇಯಬೇಕು. ಮತ್ತು ಚೆನ್ನಾಗಿ ಇದೇನು ಹೋಗ್ಬೇಕೀಗ ಹಿಂಗೆ ಕೈ ಆಡಿಸ್ಕೊರಿ ಒಂದು 2 ನಿಮಿಷ, ತಲಾ ಅದು ಹಿಡಿಬಾರ್ದ್ರಿ. ಹಾಗಾಗಿ ನೀಟಾಗಿ ಚಂದಂಗೆ ಕೈ ಆಡಿಸ್ಕೊಂಡು ಏನು ಮಾಡಿರಿ ನೋಡಿರಿ ಈ ಪರಿ ಹಿಂಗೆ ನೋಡಿರಿ ಟೊಮ್ಯಾಟೊ ಹಿಂಗೈತಲ್ಲ, ಇದೇನು ಟೊಮ್ಯಾಟೊ ಕಾಣಕತ್ತೈತಲ್ಲ ಅದೇನೈತಲ್ಲ ಅದು ಇನ್ನೂ ಸ್ವಲ್ಪ ಸಾಫ್ಟ್ ಬೇಯಬೇಕು. ಸೊ ಹಾಗಾಗಿ ಇದನ್ನು ಲಿಡ್ ಕ್ಲೋಸ್ ಮಾಡಿ 5ರಿಂದ 8 ನಿಮಿಷ ತನಕ ಬೇಯಿಸ್ಕೊಳ್ಳೋದು. ನೋಡಿರಿ ಹಿಂಗೆ ಕಾಣಕತ್ತೈತೆ ನಿಮಗಿದು, ಇನ್ನೂ ಒಂದು 2 ನಿಮಿಷ ಆಗಬೇಕಿದು. ಸೊ ಹಾಗಾಗಿ ನಾನು ಮತ್ತೆ ತೆಗೆದು ನೋಡಿ ಮತ್ತೆ ಮುಚ್ಚಿದೆ. ಈಗ ನಿಮಗೆ ನೋಡ್ಬೋದು ಎಷ್ಟು ಚಂದ ಕುದಿ ಬಂದೈತೆ ನೋಡ್ರಿ, ಎಷ್ಟು ಚಂದ ಕುದಿಯಾಕತ್ತೈತಿ, ನಿಮಗೆ ಕಾಣಕತ್ತೈತಿ. ಈ ಪರಿ ಕುದಿ ಬರುತ್ತಾನ ನೀವೇನು ಮಾಡಬೇಕು ಇದನ್ನು ಚಂದಂಗೆ ಕುದಿಸ್ಕೋಬೇಕು, ಅಂದರೆ ಎಲ್ಲ ಹೊಂದ್ಕೋತೈತಿ ತುಪ್ಪದ ಜೋಡಿ ಬ್ಯಾಳಿ ಅದು ಹೊಂದಬೇಕು. ಅಲ್ಲಿ ತನಕ ಮಾಡ್ಕೊಂಡು ಈಗ ಏನೈತಿ ನಾವೇನು ಬ್ಯಾಳಿ ಕಡುಬು ಮಾಡಿಟ್ಕೊಂಡಿದ್ವಲ್ಲ ರೀ, ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡುಬನ್ನ ಏನು ಮಾಡಬೇಕು ಹಿಂಗೆ ಒಮ್ಮೆ ಅಷ್ಟು ಹಿಂಗೆ ಹಾಕಿದ್ರೆ ಗಂಟು ಗುಂಪಿ ಆಗ್ಬಿಡ್ತೈತಿ. ಸೊ ಹಾಗಾಗಿ ಒಂದೊಂದು ಎರಡೆರಡು ಈಗ ಏನು ಒಂದೊಂದು ಹಿಂಗೆ ಏನೈತಲ್ಲ ಕಡುಬುಗಳನ್ನ ಅದೇನು ಮಸಾಲ ಒಳಗೆ ಬ್ಯಾಳಿ ಒಳಗೆ ಏನೈತಲ್ಲ ನೀವು ಅಷ್ಟೂ ಒಂದೊಂದು ಹಿಂಗೆ ತೆಗೆದು ಹಾಕಬೇಕು. ಒಮ್ಮೆ ಗುಂಪಿ ಹಾಕಬೇಡ್ರಿ, ಗಂಟು ಮುದ್ದಿ ಆಗ್ಬಿಡ್ತೈತಿ, ಲಘು ಬೇಯಂಗಿಲ್ಲ ಮತ್ತು ತಿನ್ನಾಕೂ ನಿಮಗೆ ಗಂಟು ಸಿಗ್ತೈತಿ ಬಾಯಾಗ. ಸೊ ಹಾಗಾಗಿ ಒಂದೊಂದು ಕಡುಬು ತೊಗೊಂಡು ನೀವೇನು ಮಾಡಿರಿ ಹಿಂಗೆ ನಾ ತೋರ್ಸಕತ್ತೀನಿಲ್ಲ. ಸೊ ಹಿಂಗೆ ಹಾಕೋರಿ, ಒಂದ್ರ ಮ್ಯಾಗ ಒಂದೂ ಹಾಕೋಬೇಡ್ರಿ, ನೋಡ್ಕೊಂಡು ನೀಟಾಗಿ ಗಂಟು ಆಗ್ಲಾರ್ದಂಗೆ ಅಂದರೆ ಒಂದಕ್ಕೊಂದು ಹತ್ತಲಾರ್ದಂಗೆ ನಾನು ತೋರಿಸ್ತೀನಿ ನೋಡಿರಿ. ಹಿಂಗೆ ಕಾಣ್ತೈತೆ ನೋಡಿರಿ, ಹಿಂಗೆ ದೂರ ಇಷ್ಟು ಹಾಕೋರಿ. ಹಿಂಗೆ ಹಾಕ್ಕೊಂಡು ನೋಡಿರಿ ಹಿಂಗೆ ಸಾವಕಾಶ ನೋಡಿರಿ, ಒಂದು ಹತ್ತ ಇಲ್ಲ ಈ ಪರಿ ಹಿಂಗೆ ಹಾಕ್ಕೊಂಡು ಏನು ಮಾಡಬೇಕು ಸಾವಕಾಶ ಹಿಂಗೆ ಕೈ ಆಡಿಸ್ಕೋಬೇಕ್ರಿ. ಒಂದು 2 ನಿಮಿಷ ತನಕ ಹಿಂಗೆ ಚಂದಂಗೆ ಕೈ ಆಡಿಸ್ಕೊರಿ. ಪ್ರೋಸೆಸ್ ಸ್ವಲ್ಪ ಲೆಂತಿ, ಅಷ್ಟೇನು ಕಷ್ಟ ಇಲ್ಲ, ಬಟ್ ಪ್ರೋಸೆಸ್ ಸ್ವಲ್ಪ ಲೆಂತಿ ಆಗ್ತೈತಿ. ಆದರೆ ಭಾಳ ಚಲೋ ಆಗ್ತೈತಿ. ಸುಡು ತಿನ್ನೋಕೆ ಮ್ಯಾಲೆ ತುಪ್ಪ ಹಾಕ್ಕೊಂಡು ಭಾರಿ ಮಸ್ತ್ ಆಗ್ತೈತಿ ಇದು. ನೋಡಿರಿ ಇದೇನೈತಲ್ಲ ಹಿಂಗೆ ಈ ಪರಿ ಇದು ಮತ್ತೆ ತಿರ್ಗಾ ಏನಾಗಬೇಕು ಕಡುಬು ಹಾಕಿಂದ ಮತ್ತು ಕುದಿಬೇಕ್ರಿ ಇದು ಒಂದು 2 ನಿಮಿಷ.
ಒಂದು 2-5 ನಿಮಿಷ ತನಕ ಕುದಿಸ್ಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಭಾಳಷ್ಟು ಹಾಕೋರಿ. ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಿರಲ್ಲ ಅಷ್ಟು ಭಾಳ ಚಂದ ಗಮ್ ಅಂತೈತಿ ಬೇಳೆನ ಕಡುಬು. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿರಿ, ಹಿಂಗೆ ನಾನು ನಿಮ್ಮ ಕಡುಬು ತೋರ್ಸಕತ್ತೀನಿ ನೋಡಿರಿ. ಈಗ 50% ಅಷ್ಟು ಕುದ್ದ ಬಿಟ್ಟೈತಿ ಈಗ ಆಲ್ರೆಡಿ. ಯಾಕಂದ್ರೆ ನಾವು ಅಷ್ಟು ತೀರ ದಪ್ಪು ಲಟ್ಟಿಸ್ಕೊಂಡಿರಲಿಲ್ಲ, ಅಷ್ಟು ತೆಳ್ಳಗೂ ಲಟ್ಟಿಸ್ಕೊಂಡಿರಲಿಲ್ಲ. ಈಗ ನೋಡಿ ಬಾಯ್ಲ್ ಆಗಾಕತ್ತೈತಿ, ನಿಮಗೆ ಕಾಣಕತ್ತೈತಿ ಎಷ್ಟು ಚಂದ ಕುದಿಯಾಕತ್ತೈತಿ. ಈ ಪರಿ ಹಿಂಗೆ ಕುದಿ ಬಂದ ತಕ್ಷಣ ಒಂದು 2 ನಿಮಿಷ ಕುದಿ ಬರಬೇಕು. ಕುದಿ ಬರೋಕ್ಕೆ ಮುಂಚೆ ನೀವು ಮುಚ್ಚಿಡಬೇಡ್ರಿ, ಒಂದು 2 ನಿಮಿಷ ಹಿಂಗೆ ಹೊರಗೆ ಕುದಿಸ್ರಿ. ಬ್ಯಾಳಿ ಆಮೇಲೆ ಕಡುಬು ಹಾಕಿದ ಕೂಡಲೇ ಒಂದು 2-3 ನಿಮಿಷ ನೀವೇನೈತಲ್ಲ ಹೊರಗೆ ಮುಚ್ಚಲಾರ್ದನ ಈ ಪರಿ ಏನೈತಿ ಹಿಂಗೆ ಚಂದಂಗೆ ನೀವು ಇದನ್ನು ಕುದಿಸ್ಕೊರಿ. ಎಷ್ಟು ಕುದಿತೈತಲ್ಲ ಅಷ್ಟು ಲಗುನ ತೀರ ಭಾಳ ಕುದ್ರೂ ಕಡುಬೆಲ್ಲ ಒಡೆದೋಗ್ತಾವು, ಚಲೋ ಆಗಂಗಿಲ್ಲ. ನೋಡ್ಕೋತಾ ಇರ್ರಿ, ಕೈ ಆಡಿಸ್ಕೋತಾ ಇರ್ರಿ, ಅಂದ್ರೆ ಕಡುಬು ಚಂದ ಬರ್ತಾವೆ. ಇವು ನೋಡ್ಬೋದು ನೀವು ಹೆಂಗೆ ಕುದಿಯಾಕತೈತಿ. ಈ ಪರಿ ಹಿಂಗೆ ಕುದಿಬೇಕು, ಭಾಳ ಚಂದ ಆಗ್ತಾವ್ರಿ. ನಾ ತೋರಿಸ್ತೀನಿ ನೋಡಿರಿ, ಒಂದೊಂದು ಕಡುಬು ನೋಡಿರಿ, ಒಂದೊಂದು ಎತ್ತಬೋದು, ಯಾವುದೂ ಅಂಟ್ಕೊಂಡಿಲ್ಲ ಇಲ್ಲಿ ಕಡುಬು ನಿಮಗೆ ಕಾಣಕತ್ತೈತಿ. ಈ ಪರಿ ಏನೈತಿ ಇದು ಚಂದಂಗೆ ಕುದಿ ಬರ್ಬೇಕು. ಹಿಂಗೆ ಸಾವಕಾಶ ಕೈ ಆಡಿಸಿ, ಜೋರು ಸೊಮ್ಮಗಿರ್ಗಿರಿ ತಿರುಗಿಸ್ಬೇಡ್ರಿ, ತಿರುಗಿಸಿದಂದ್ರೆ ಎಲ್ಲ ಒಡೆದೋಗ್ತಾವೆ. ಮತ್ತು ಈಗ ಏನೈತಲ್ಲ ಒಂದು 2 ನಿಮಿಷ ಕುದ್ದಿತ್ತತಿ, ಈಗ ಮುಚ್ಚಿಡ್ತೀನಿ. ಈಗ ಒಂದು 2 ನಿಮಿಷ ಮುಚ್ಚಿಟ್ಟು ನೋಡಿ, ತೆಗೆದು ತೋರಿಸ್ತೀನಿ ಅಂತ ನಿಮ್ಗೆ. ನೋಡಿರಿ ಎಷ್ಟು ಚಂದ ಕುದ್ದೈತಿ, ಎಲ್ಲ ಕಡುಬು ಬೆಂದಾವು, ಸಾಫ್ಟ್ ಆಗ್ಯಾವು, ನಿಮ್ಗೆ ಕಾಣಾಕ್ತಿ. ಯಾಕಂದ್ರೆ ಆ ತಿಕ್ನೆಸ್ ಒಳಗೆ ಗೊತ್ತಾಗ್ಬಿಡ್ತೈತಿ. ಯಾಕಂದ್ರೆ ಅದು ಹಿಟ್ಟಿನೊಳಗಿಂದು ಇದು ಬಿಡ್ತೈತಿ ರೀ, ಹಿಟ್ಟು ಬಿಡ್ತೈತಿಲ್ಲ ಅದು ಗೊತ್ತಾಗ್ಬಿಡ್ತೈತಿ, ಆ ತಿಕ್ನೆಸ್ ಬಂದೇ ಬಿಡ್ತೈತಿ. ಈಗ ಇದು ನಾವು ಸರ್ವ್ ಮಾಡೋಣ ಅಂತ ಬರೀ ಬಿಸಿ ಸುಡು ಸರ್ವ್ ಮಾಡೋಣ. ನೋಡಿರಿ ಎಷ್ಟು ತಿಕ್ನೆಸ್ ಬಂದೈತಿ, ಎಷ್ಟು ತೆಳ್ಳಗಾಗಿತ್ತಿಲ್ಲ ರೀ ಬ್ಯಾಳಿ. ಈಗ ನೋಡಿರಿ ಎಷ್ಟು ತಿಕ್ಕಾಗೈತಿ ಕುದ್ದಿಂದ. ಈ ತಿಕ್ನೆಸ್ ಬರಬೇಕು. ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ ನಿಮಗೆ ಬಿಸಿಬೇಳೆ ಬಾತ್ ಅದು ಬರ್ತೈತಲ್ಲ ತಿಕ್ನೆಸ್, ಆ ತಿಕ್ನೆಸ್ ಬರ್ಬೇಕು ರೀ. ಇದು ಬಂತಂದ್ರೆ ಇದು ಆಗೈತೆ ರೀ. ಇದು ನೋಡಿರಿ ಇದು ಎಷ್ಟು ಚಂದ ಆಗೈತಿ, ತೆಳ್ಳಗೂ ಇಲ್ಲ, ತೀರಾ ಗಟ್ಟಿನೂ ಆಗಿಲ್ಲ, ಕರೆಕ್ಟ್ ಆಗೈತಿ. ಈಗ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣಂತ ಮ್ಯಾಲೆ 1-2 ಚಮಚೆ ಸುಡು ಕಡುಬು ಬೇಳೆನ ಕಡುಬ್ನಾಗ ಮ್ಯಾಲೆ 1-2 ಚಮಚೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಹೆಂಗಿರ್ತೈತೆ ಗೊತ್ತನ್ರಿ, ಭಾಳ ಮಸ್ತ್ ಅನಿಸ್ತೈತಿ ಇದು. ನೋಡಿರಿ ತುಪ್ಪ ಎಷ್ಟು ಹಾಕ್ತಿರಲ್ಲ ಅಷ್ಟು ಮಸ್ತ್ ಆಗ್ತೈತಿ ಇದು. ಯಾವತ್ತೂ ಅಷ್ಟೇ ಬ್ಯಾಳಿ ಜೊತೆ ನೀವು ನೋಡಿರಿ, ಸಪ್ಪನ ಬ್ಯಾಳಿ ಜೊತೆ ಅನ್ನ, ಸಪ್ಪನ ಬ್ಯಾಳಿ ತುಪ್ಪ ಇದ್ರೂ ಅದು ಕಾಂಬಿನೇಷನ್ ಚಂದನ. ಅಂಥದ್ರಾಗ ಇಷ್ಟೆಲ್ಲ ಒಗ್ಗರಣೆ ಹಾಕಿ ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಚಂದ ಆಗ್ಲಾರ್ದಿರ್ತೈತನ್ರಿ. ಭಾಳ ಅಂದ್ರೆ ಭಾಳ ಚಂದ ಆಗೈತಿ ಇದು. ನೋಡ್ಬೋದು ಎಷ್ಟು ಚಂದ ಕಾಣಕತ್ತೈತಿ, ಎಷ್ಟು ಮಸ್ತ್ ಕಾಣಕತ್ತೈತಿ ತುಪ್ಪ. ಈಗ ಇದನ್ನು ಟೇಸ್ಟ್ ಮಾಡ್ತೀನಿ ಹೆಂಗಾಗೈತೆ ಅಂತ ನೋಡಿ ಹೇಳ್ತೀನಿ ನಿಮ್ಗೆ. ಮಸ್ತಾಗಿರ್ತೈತಿ, ಖಾರ ಮಾಡಬೇಕು, ತುಪ್ಪ ಇರಬೇಕು, ಭಾಳ ಚಂದ ಆಗ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನೀವು ಮಾಡ್ಕೊಂಡು ನೋಡಿರಿ, ಹಿಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್.